ಹೇಗಿದ್ದೀರಾ? ನಾನು ನಿಮ್ಮ ರವಿ. ನೀವು ನೋಡ್ತಾ ಇದ್ದೀರಾ ರವಿ ಬ್ಲಾಗ್ಸ್ ನೆಲಮಂಗಲ. ಕ್ರಿಕೆಟ್ನ ಟಾಪ್ 4 ಅಪ್ಡೇಟ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ ಏನಂತಂದರೆ ಮೈಕಲ್ ವಾನ್ ಅವರು ಒಂದು ಟ್ವೀಟ್ ಮಾಡಿದ್ದಾರೆ ಗುರು. ಯಾಕೆ ಅಂತಂದರೆ ಪಾಕಿಸ್ತಾನ ಜೊತೆ ಕ್ರಿಕೆಟ್ ಆಡೋದೇ ವೇಸ್ಟು ಅಂತ ಇಂಗ್ಲೆಂಡ್ ಪ್ಲೇಯರ್ಸ್ಗೆ ಹೇಳಿದ್ದಾರೆ ಗುರು. ಯಾರ್ಯಾರು ನಮ್ಮ IPLನ ಅರ್ಧಕ್ಕೆ ಬಿಟ್ಟು ಅಂದರೆ ಪ್ಲೇ ಆಫ್ಗೆ ಆಡೋಕ್ಕಿಂತ ಮುಂಚೆನೇ ಯಾರ್ಯಾರು ಹೋದ್ರು ಇಂಗ್ಲೆಂಡ್ ಪ್ಲೇಯರ್ಸು ಅವ್ರಿಗೆಲ್ಲ ಒಂದು ನೋಡ್ಕೊಳೋ ಥರನೇ ಒಂದು ಹೇಳಿದ್ದಾರೆ ಅಂತೇಳಿ. ಏನಂತಂದರೆ ಪಾಕಿಸ್ತಾನ ಜೊತೆ ನೀವು ಅಭ್ಯಾಸ ಪಂದ್ಯ ಮಾಡಿ ವರ್ಲ್ಡ್ ಕಪ್ಗೆ ತಯಾರಿ ನಡೆಸಕ್ಕೆ ಹೋಗಿದ್ದೀರಾ, ಅದ್ರ ಬದಲು ನೀವು IPLಲ್ಲಿ ಇದ್ದು ಒಳ್ಳೆ ಬೆಸ್ಟ್ ಪರ್ಫಾರ್ಮ್ ಮಾಡಿ ಇನ್ನೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಪಡಿಬೋದು ಅನ್ನೋ ಅರ್ಥದಲ್ಲಿ ಒಂದು ಟ್ವೀಟ್ ಮಾಡಿದ್ದಾರೆ ಗುರು. ಹೌದು ಗುರು, ಪಾಕಿಸ್ತಾನದ ಮೇಲೆ ಆಡ್ತೀನಿ ಅಂತ ಹೋಗಿ ಈ ಥರ ಮರ್ಯಾದೆ ಕಳ್ಕೊಳ್ಳೋದಕ್ಕಿಂತ ಸರಣಿಯಲ್ಲಿ ಗೆಲ್ತೀವಿ ಅಂತ ಹೋಗಿ ಈ ಥರ ಆಗೋದ್ ಬದಲು IPLಲ್ಲಿ ಇದ್ದು ಚೆನ್ನಾಗಿ ಆಡಿ ಒಂದೊಳ್ಳೆ ಪರ್ಫಾರ್ಮ್ ಮಾಡಿದರೆ ಅರ್ಧಕ್ಕೆ ಹೋಗಿದ್ರು ಅನ್ನೋ ಹೆಸರು ಕೂಡ ಬರ್ತಾ ಇರಲಿಲ್ಲ. ಸೊ ಇದೊಂದು ಇಂಗ್ಲೆಂಡ್ ಆಟಗಾರರಿಗೆ ಒಂದು ಬುದ್ಧಿ ಹೇಳೋ ಥರನೇ ಇತ್ತು ಅಂತ ಹೇಳ್ಬೋದು. ಅಪ್ಡೇಟ್ ನಂಬರ್ 2 ಏನಂತಂದ್ರೆ ನಮ್ಮ ವಿರಾಟ್ ಕೊಹ್ಲಿ ಅವರ ಬೆಸ್ಟ್ ಫ್ರೆಂಡು ಜೂನಿಯರ್ NTR ಅಂತ ಗುರು. ಹೌದು ಗುರು, ಒಂದು ವಿರಾಟ್ ಕೊಹ್ಲಿ ಅವರು ಒಂದು ಟ್ವೀಟ್ ಮಾಡಿದ್ರು. ಅದೇನಂತಂದರೆ ಜೂನಿಯರ್ NTR ನನ್ನ ಬೆಸ್ಟ್ ಫ್ರೆಂಡು. ಜೂನಿಯರ್ NTR ಮಾತ್ರ ಅಲ್ಲ, ತೆಲುಗು ಇಂಡಸ್ಟ್ರಿಯಲ್ಲ ಒಳ್ಳೆ ಅಡ್ಮೈರ್ ಆಗಿ ಅಂದರೆ ನನಗೆ ಒಳ್ಳೆ ಚೆನ್ನಾಗೇ ಇದ್ದಾರೆ ಎಲ್ಲರ ಜೊತೆನೋ ಅಂತ ಹೇಳಿ ಒಂದು ಟ್ವೀಟ್ ಮಾಡಿದ್ದಾರೆ. ಮತ್ತು ಅವರ ಟ್ರಿಬಲ್ ಆರ್ ಮೂವಿ ಅಂತ ಹೇಳ್ತಾರಲ್ಲ, ಡಬಲ್ ಆರ್ ರಾಜಮೌಳಿ ಮತ್ತು NTR ರಾಮ್ ಚರಣ್ ಅವ್ರದ್ದು ಆ ಮೂವಿಗೆ ನಾಟು ಸಾಗಿ ಆಸ್ಕರ್ ಬಂದಿರೋದಕ್ಕೂ ಅದಕ್ಕೂ ಒಂದು ವಿಶ್ ಮಾಡಿದ್ದೀನಿ ಅಂತ ರೀಸೆಂಟಾಗಿ ಒಂದು ಟ್ವೀಟ್ ಕೂಡ ವಿರಾಟ್ ಕೊಹ್ಲಿ ಅವರು ಮಾಡಿದ್ದಾರೆ. ಅಪ್ಡೇಟ್ ನಂಬರ್ 3 ಏನಂತಂದರೆ ವಿರಾಟ್ ಕೊಹ್ಲಿ ಅವರು ನಮ್ಮ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗೋಕ್ಕೆ ಒಂದು ಸ್ವಲ್ಪ ತಡಾಗಿ ಹೋಗ್ತಾ ಇದ್ದಾರೆ. ಯಾಕೆಂದರೆ ಆಲ್ರೆಡಿ ಟೀಮ್ 1 ಎಲ್ಲ ಹೋಗಿದೆ. ಬಟ್ ನಮ್ಮ ವಿರಾಟ್ ಕೊಹ್ಲಿ ಅವರು ಸ್ವಲ್ಪ ತಡವಾಗಿ ರೀಚ್ ಆಗ್ತಾರೆ. ಯಾಕೆಂದರೆ ಜೂನ್ ಫಸ್ಟ್ಗೆ ಒಂದು ಅಭ್ಯಾಸ ಪಂದ್ಯ ನಡೀತೆ, ಬಾಂಗ್ಲಾದೇಶ್ ವರ್ಸಸ್ ಇಂಡಿಯಾ. ಆ ಪಂದ್ಯಕ್ಕೆ ನಮ್ಮ ವಿರಾಟ್ ಕೊಹ್ಲಿ ಅವರು ಲಭ್ಯ ಇಲ್ಲ, ಸ್ವಲ್ಪ ಕಾರಣಾಂತರಗಳಿಂದ ಲೇಟಾಗಿ ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಮಿಕ್ಕಿದ್ದ ಟೀಮ್ ಎಲ್ಲ ಹೋಗಿ ಆಲ್ರೆಡಿ ಸೇರ್ಕೊಂಡಿದ್ದಾರೆ USA. ಅಪ್ಡೇಟ್ ನಂಬರ್ 4 ಅಂತ ನಮ್ಮ ಮಗ ಶಿಖರ್ ಧವನ್ ಮತ್ತು ಮಿತಾಲಿ ರಾಜ್ ಅವರು ಮದುವೆ ಬಗ್ಗೆ ಬಸ್ ಓಡಾಡ್ತಾ ಇದೆ. ಬಟ್ ಅದಕ್ಕೆ ತೆರೆ ಎಳೆಯೋ ಥರ ನಮ್ಮ ಶಿಖರ್ ಧವನ್ ಅವರು ಟ್ವೀಟ್ ಮಾಡಿದ್ದಾರೆ. ಸದ್ಯಕ್ಕೆ ಆ ಥರ ಏನಿಲ್ಲ, ಮಿತಾಲಿ ರಾಜು ಮತ್ತು ನನ್ನ ಮಧ್ಯೆ ಏನೂ ಇಲ್ಲ, ಅದೆಲ್ಲ ಸುಮ್ಮನೆ ಓಡಾಡ್ತಾ ಇದೆ, ಗಾಳಿ ಸುದ್ದಿ, ಇದನ್ನೆಲ್ಲ ನಂಬೇಡ್ರಿ ಅಂತ ಶಿಖರ್ ಧವನೇ ಒಂದು ಟ್ವೀಟ್ ಮಾಡಿದ್ದಾರೆ ಕೂಡ. ಸೊ ಇದಾಗಿತ್ತು ಇವತ್ತಿನ ಟಾಪ್ 4 ಅಪ್ಡೇಟು. ನೋಡ್ತಾ ಇರಿ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.